ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಮಾಡಿದ್ರಿ. ಇಡೀ ದೇಶದಲ್ಲೇ ಗಾರ್ಬೇಜ್ ಸ್ಕ್ಯಾಮ್ 36,000 ಕೋಟಿ ಹಗರಣ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ನಡೀತಾ ಇರುವಂತ ಗಾರ್ಬೇಜ್. ರಾಹುಲ್ ಗಾಂಧಿ ಅವರು ಹೇಳಿದ್ರು, ಇದರ್ಸೆ ಆಲೂ ಡಾಲೋ ಸೋನಾ ನಿಕಾಲೋ. ರಾಹುಲ್ ಗಾಂಧಿ ಇದರ್ಸೆ ಆಲೂ ಡಾಲೋ ಉದರ್ಸೆ ಸೋನಾ ನಿಕಾಲೋ ಅಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇದರ್ಸೆ ಗಾರ್ಬೇಜ್ ಡಾಲೋ ಸೋನಾ ನಿಕಾಲೋ, ಇದರ್ಸೆ ಗಾರ್ಬೇಜ್ ಡಾಲೋ ಉದರ್ಸೆ ಸೋನಾ ನಿಕಾಲೋ. ಅವರ ಲೀಡರ್ ಏನ್ ಹೇಳಿದ್ರು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ. ಗಾರ್ಬೇಜ್ ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಸುಮಾರು 10,000 ಕೋಟಿ ಲಂಚ ಲೂಟಿ ಮಾಡಿರುವಂತ ಹಗರಣ ಇದು. ನನಗನ್ಸ್ತತೆ 430%ಗಿಂತನೂ ಹೆಚ್ಚು ಕಮಿಷನ್ ಜಾಸ್ತಿ ಆಗಿರತಕ್ಕಂಥದ್ದು. ಅಂದ್ರೆ ಕರ್ನಾಟಕದ ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕನ ಮೇಲೆ ಮತ್ತೆ ಹೊರೆ ಏರುವಂಥದ್ದು. ಇದೇನಾನ ಬಂದ್ಬಿಟ್ರೆ ಇಡೀ ಬೆಂಗಳೂರು ಜನ ತತ್ತರ ಆಗೋಗ್ತಾರೆ. ಈಗಾಗಲೇ ತೆರಿಗೆಗಳ ಹೊರೆಯಿಂದ ಬೆಂಗಳೂರು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮನೆ ತೆರಿಗೆ ಇರಬಹುದು, ಹಾಲು, ಆಲ್ಕೋಹಾಲ್ ಎಲ್ಲ ತೆರಿಗೆ. ಈಗ ಈ ಕಸದಲ್ಲೇ ಲೂಟಿ ಮಾಡಿರುವಂತ ಕಾಂಗ್ರೆಸ್, ಭ್ರಷ್ಟ ಕಾಂಗ್ರೆಸ್ ತೊಲಗಬೇಕಿದು. ಈ ಸರ್ಕಾರನೇ ವಜಾ ಮಾಡಬೇಕು ಅಂತ ಗವರ್ನರ್ಗೆ ನಾವು ಹೇಳಿದ್ದೀವಿ. ಈ ಸರ್ಕಾರನೇ ಇದೊಂದು ದೊಡ್ಡ ಸ್ಕ್ಯಾಂಡಲ್ ಇದು. ಈ ಸರ್ಕಾರನ ವಜಾ ಮಾಡಿ ಇದನ್ನ ಸಿಬಿಐ ತನಿಖೆಗೆ ಕೊಡಿ ಅನ್ನೋ ಆಗ್ರಹವನ್ನ ಗವರ್ನರ್ಗೆ ನಾವು ಮಾಡಿದಿರಿ. ಇಂಥ ಒಂದು ಭ್ರಷ್ಟಾಚಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನಡೆದಿರಲಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಆದೇಶಗಳನ್ನ ಗಾಳಿಗೆ ತೂರಿ ವರ್ಲ್ಡ್ ಬ್ಯಾಂಕು ಬೇರೆ ಬೇರೆ ರಾಜ್ಯಗಳಲ್ಲಿ ಇವರು ಬ್ಲಾಕ್ ಲಿಸ್ಟ್ ಆಗಿರೋದನ್ನ ಗಾಳಿಗೆ ತೂರಿ ಇವತ್ತು ಅವರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಕೇಂದ್ರದ ಕಾಂಗ್ರೆಸ್ ಮತ್ತು ರಾಜ್ಯದ ಕಾಂಗ್ರೆಸ್ ಇಬ್ಬರ ಕೈವಾಡ ಇರೋದ್ರಿಂದ ಇಷ್ಟೊಂದು ದೊಡ್ಡ ಹಗರಣ ಆಗಿದೆ. ಈ ಹಗರಣ ಬಯಲಿಗೆ ತರ್ತಾ ಇದ್ದೀನಿ ನಾನು. ಈ ಹಗರಣವನ್ನ ಬಯಲಿಗೆ ತರ್ತಾ ಇದ್ದೀನಿ. ಇದನ್ನ ಯಾವುದೇ ಕಾರಣಕ್ಕೂ ಮುಚ್ಚಾಕಕ್ಕೆ ಬಿಡಲ್ಲ. ಈ ಟೆಂಡರ್ ರದ್ದಾಗಬೇಕು. ಯಾರ್ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಅವ್ರನ್ನ ಜೈಲಿಗೆ ಕಳಿಸಬೇಕು. ಆ ಆಗ್ರಹವನ್ನ ಮಾಡ್ತಾ ಇದ್ದೀನಿ.